ನಮ್ಗೆ ಕೇರ್ಲೆಸ್ ಇದೆ. ಸರ್, ಯಡಿಯೂರಪ್ಪನವ್ರ ಮನೆಯಲ್ಲಿ ಇವತ್ತು ಅನೇಕರಿನ 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತೇಳಿ ಅಯ್ಯಪ್ಪ ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರು ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ್ರಿ ಅವ್ರ ಮನ್ಯಾಗ. ನೀವು ಹಿಂಗೆಲ್ಲ ಕೇಳಿಬಿಟ್ರೆ ಏನು ಮಾಡ್ಬೇಕು? ನಾವು ನನ್ನ ಎದೆ ಹೊಡಿತು ಈಗ. ಹಾಂ, ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತ ನನಗೆ. ಮುಂಜಾನೆ ಹಿಡಿದು ಕೆಲವೊಂದು ಟಿ ವಿಯವ್ರು ಹೊಡಿಲಾಕತ್ತಾರ, ಯತ್ನಾಳ್ ಉಚ್ಚಾಟನೆ ಖಚಿತ. ಅವ್ರಿಗೆ ಯಾಕೆ ಹೊಡ್ಲಾಕತ್ತಾರ ನನಗೂ ಗುರ್ತೈತಿ, ರಾಜ್ಯದ ಜನರಿಗೆ ಗುರ್ತೈತಿ. ನೀವು ಭಾಳ ಅತಿ ಓರಾಗಿ ಯಾವ್ದಾರು ಹೇಳಕತ್ತರ ಅಂದ್ರೆ ಜನ ಗುರ್ತಾಗ್ತದೆ. ಇದು ಪೇಮೆಂಟ್ ಆಗೈತೆ, ಅದು ನೀವು ಸುಧಾರಣೆ ಮಾಡ್ಕೊರಿ ಮೀಡಿಯಾದವ್ರು. ಅವ್ರ ಮನೆಯಾಗ ಕುತ್ತೇ ಬಿಟ್ಟಿದ್ದವ್ರೆ. ಯಾಕಂತಂದ್ರೆ ಎಲ್ಲರೂ ಹಾಗೆ ಇರಲ್ಲ. ಎಲ್ಲರೂ ಯಾರು ಪೇಮೆಂಟ್ ತೊಗೋತಾರೆ ಅವ್ರಿಗೆ. ಹಾಂ, ನೀವು ಯಾವ ಚಾನಲ್ದವರು? ಹಾಂ, ನೀವು ಪವರ್ ಟಿ ವಿಯವ್ರು ಮತ್ತು ನಿಮ್ಗೆ ಗುರ್ತೇ ಐತಲ್ಲ ಪೇಮೆಂಟ್ ಹೆಂಗೆ ಆಗ್ತೈತೆ ಅನ್ನೋದು. ಹಾಂ, ನೀವು ಬಿಡ್ರಿ ನೀವು ಅದನ್ನು ಮಾತಾಡಬೇಡ್ರಿ. ಪವರ್ ಟಿ ವಿಯವರು ಮಾತಾಡಬೇಡ್ರಿ ಆ ವಿಷಯನೇ. ನಿಮಗೆ ಹೇಳಿನ ನಾ ಪವರ್ ಟಿ ವಿ ಅಂತೇಳಿ ಸುಮ್ಮನೆ ನೀವು ಬಿಡ್ರಿ. ನೀವು ಪವರ್ ಟಿ ವಿಯವ್ರು ಬರಬೇಡ್ರಪ್ಪ ನನ್ನ ಬಲ್ಲಿ. ನೀವು ಯಡಿಯೂರಪ್ಪನ ಮನೆ ಮುಂದೆ ನಿಂದ್ರಿ. ಎದಕ್ಕೆ ಬಂದ್ರಪ್ಪ? ಈಗ ನಿಮ್ಗೆ ಆಹ್ವಾನ ಕೊಟ್ಟಿನ ನಾನು? ನಿಮಗೆ ನಾನು ಅಲರ್ಜಿ ಇದ್ರೆ ಬಿಟ್ಬಿಡ್ರಿ, ಬರಬೇಡ್ರಿ. ಕಳೆದ 15 ವರ್ಷಗಳಿಂದ ರಾಜ್ಯದಲ್ಲಿ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ನೋಟಿಸ್ ಇದೆ ಕೇಳ್ತೇವೆ ಸರ್ ನಾವು ಭಾಳ. ಅದನ್ನು ಇವತ್ತು ನೀವು ಇನ್ನು ಮ್ಯಾಗರ ನಿನ್ನೆ ರಾತ್ರಿದು ಹೊಡಿಲಾಕತ್ತೀರಿ ನಿಮ್ಮ ಚಾನಲ್ದವ್ರು. ಇನ್ನು ಮ್ಯಾಗರ ಹೇಳಿ 15 ವರ್ಷದ ಇದು ನಡೆದಿದೆ, ಯಾಕೆ ಉಚ್ಚಾಟನೆ ಆಗ್ತಾಯಿಲ್ಲ? ಒಂದು ತಾಸದ ಎಪಿಸೋಡ್ ಮಾಡಿರಿ. ಸರ್, ಈಗ ನಾಳೆ ಅಂದರೆ ನೀವು ಡೆಲ್ಲಿಗೆ ಹೊರಟಿದ್ರಿ, ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯಿಂದ ಇಲ್ಲಿ ಟೀಮು ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತು ಮತ್ತು ನಾಳೆ ಹೊಡಿಬೇಡ್ರಿ. ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬಡಕತ್ತೆ ಹೊಡಿಬೇಡ್ರಿ. ಸರ್, ಈಗ ವಿಜಯೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟೇ ಗೊಂದಲ ನಡೆದಿದೆ ಸರ್ ಬಿಜೆಪಿಲಿ. ಏನೂ ಗೊಂದಲ. ನಾವು ಒಗ್ಗಪ್ಪ ಬಗ್ಗೆ ಮಾತಾಡ್ತಪ್ಪ, ಒಗ್ಗಪ್ಪ ಬಗ್ಗೆ ಮಾತಾಡ್ತಪ್ಪ.